ಜವಾರಿ ಹಸುಗಳು ತಾನಾಗೆ ಮೃತಪಟ್ಟಿರ್ತಕ್ಕಂಥ ಹಸುಗಳನ್ನ ತಗೊಂಡ್ ಬಂದು ನಾವು ಇದರಲ್ಲಿ ಹಾಕಿ ವಯಸ್ಸಾಗಿ ಮೃತಪಟ್ಟಿರುತ್ತೆ ಆತರ ತೀರು ಹೋಗಿರ್ತಕ್ಕಂಥ ಹಸುಗಳನ್ನ ಕಲ್ಚರ್ನ ರೆಡಿ ಮಾಡ್ತೀವಿ. ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನ ರೆಡಿ ಮಾಡ್ತೀವಿ. ಉಳಿದ ಗೊಬ್ಬರವನ್ನ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೂ ನಾವು ಕೊಡುವಂತ ವ್ಯವಸ್ಥೆನ ಮಾಡಿದ್ವಿ. ಒಂದು 300 kg ಹಸು ತೀರೋಗಿದೆ ಅನ್ನೋದಾದ್ರೆ ನಮಗೆ ಸರಾಸರಿ 700 ರಿಂದ 800 ಲೀಟರ್ ಗೋನಂದ ಜಲ ರೆಡಿ ಆಗುತ್ತೆ. 1 ಎಕರೆಗೆ 5 ಲೀಟರ್ ಗೋನಂದ ಜಲ ಬೇಕಾಗುತ್ತೆ. ಇದನ್ನ ಯಾವ್ಯಾವ ರೀತಿ ನಾವು ಬೆಳೆಗಳನ್ನ ಬದಲಾವಣೆ ಮಾಡ್ತೀವಿ, ಈಗ ಮರ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಕೆಲವೊಂದು ಬೆಳೆಗಳಿಗೆ ಆಧಾರಿತವಾಗಿ ನಾವು ಅದನ್ನ ವ್ಯತ್ಯಾಸವಾಗಿ ಬಳಸಬೇಕಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನೋಡಿ ನಾನು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿಗೆ ಬಂದಿದ್ದೀನಿ. ಇಲ್ಲಿ ಸಾವಯವ ಕೃಷಿಕರು ತಮ್ಮ ಸಮಗ್ರ ಕೃಷಿ ಮಾಡ್ತಾ ಇದಾರೆ. ಹೂ ಬೆಳಿತಾ ಇದಾರೆ, ಜೊತೆಗೆ ಅಡಿಕೆ ಬೆಳಿತಾ ಇದಾರೆ. ಈ ತರದ್ದೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಗೋನಂದಾಜಲನ್ನ ಕೂಡ ತಯಾರು ಮಾಡ್ತಾ ಇದಾರೆ. ಸೊ ಆ ಗೋನಂದಾಜಲನ್ನ ನಾವು ಯಾಕೆ ಸಾವಯವ ಕೃಷಿಕರು ಬಳಸಬೇಕು, ಗೋನಂದಾಜಲ ಹೇಗ್ ತಯಾರಾಗುತ್ತೆ, ಇದ್ರದ್ದೊಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅಂತ ನಾನು ಇವತ್ತು ಬಂದಿದ್ದೀನಿ. ಸ್ನೇಹಿತರೆ ನಮ್ ಜೊತೆ ರೈತರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಒಗಲೂರು ಗ್ರಾಮ ಅಂತೇಳಿ. ನಾವು ಇಲ್ಲಿ 9 ವರ್ಷದಿಂದ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಅದನ್ನ ಬಿಟ್ಟು ಬಂದು ಇಲ್ಲಿ 9 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಈ ಹೊಲದಾಗ ನಾವು ಇವಾಗ ನೀವೇನ್ ನೋಡ್ತಿದ್ರಲ್ಲ, ಅಡಿಕೆ ಆಮೇಲೆ ತರಕಾರಿ ಬೆಳೆಗಳನ್ನ ಬೆಳಿತಾ ಇದೀವಿ. ನಾವು ನಮ್ಮ ಹಿರಿಯರೆಲ್ಲ ಇದನ್ನ ಕೃಷಿಯನ್ನೇ ಅವಲಂಬನೆ ಮಾಡ್ತಾ ಇದ್ರು. ಇತ್ತೀಚೆಗೆ ನಾವೇನ್ ಮಾಡಿದ್ವಿ, ಅಡಿಕೆ ಈ ಕಡೆ ಭಾಗದಲ್ಲೆಲ್ಲ ಬೇರೆ ಬೇರೆಲ್ಲ ಬೆಳಿತಾ ಇದ್ರು. ಸ್ವಲ್ಪ ಈ ನಮ್ಮಲ್ಲಿ ಹೀಟ್ ಪ್ರದೇಶ ಜಾಸ್ತಿ ಇರೋದ್ರಿಂದ ಬೇಗ ಇದಾಗೋದು, ಡ್ರೈ ಆಗೋದು ಈ ರೀತಿ ಆಗ್ತಾ ಇತ್ತು. ನಾವು ಮಾಡೋಣ ಸಾವಯವದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನೀವು ಈಗ ನೋಡ್ತಾ ಇದ್ರಲ್ಲ, ಫುಲ್ ಗ್ರೀನರಿ ಆಗಿದೆ. ಇದೇ ಬೇರೆ ತೋಟಗಳಲ್ಲಿ ಈ ರೀತಿ ಇರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದು ಸಾವಯವ ಮಾಡೋದ್ರಿಂದ ಬೇರುಗಳಿಗೆ ವೈಟ್ ರೂಟ್ಸ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಗಿಡಗಳಿಗೆ ಎನರ್ಜಿ ಆಗಿರುತ್ತೆ, ಬೇಗ ಬೆಳೆಯುತ್ತೆ. ಈ ಅಡಿಕೆ ಗಿಡಗಳು ನೀವು ಸಾಧಾರಣವಾಗಿ 3 ರಿಂದ 5 ರಿಂದ 6 ವರ್ಷಕ್ಕೆ ಫಲ ಬರುತ್ತೆ. ಈ ತೋಟ ಏನ್ ನೀವು ನೋಡ್ತಾ ಇದ್ರಲ್ಲ, ಈ ತೋಟ ಕರೆಕ್ಟ್ ಆಗಿ 4 ವರ್ಷಕ್ಕೆ ಫಸಲಿಗೆ ಬಂದಿದೆ. ಆಲ್ರೆಡಿ 4 ವರ್ಷಕ್ಕೆ ಫಸಲಿಗೆ ಬಂದಿದೆ. ಇವಾಗ ಈ ನಾವು ಗೋನಂದ ಜಲ ಆಮೇಲೆ ಈ ಸಾವಯವ ಗೊಬ್ಬರ ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳೋದಾದ್ರೆ, ಈಗ ನಾವು ಸಗಣಿ ಗೊಬ್ಬರದಲ್ಲಿ ಪ್ರತಿ ವರ್ಷಕ್ಕೆ ಒಂದ್ಸಾರಿ ನಾವು ಕೊಡ್ಬೇಕಾಗುತ್ತೆ. ಅದೇ ನಾವು ಗೋನಂದ ಜಲ ಆಗಿದ್ರೆ ಇದನ್ನ ಲಿಕ್ವಿಡ್ ರೂಪದಲ್ಲಿ, ಕೆಲವೊಬ್ರು ಮನೆಯಲ್ಲಿ ಹಸುಗಳು ಇರುತ್ತೆ, ಕೆಲವೊಬ್ರು ಮನೆಗಳಲ್ಲಿ ಹಸುಗಳು ಇರಲ್ಲ. ನಾವು ಹಸುಗಳು ಇಲ್ಲಪ್ಪ ಅನ್ನೋರು ಈ 5 ಲೀಟರ್ ಗೋನಂದ ಜಲವನ್ನು ತಗೊಂಡು ಈ ರೀತಿ ನಮ್ಮ ಅಡಿಕೆ ತೋಟಗಳಿಗೆ, ಬೇರೆ ಯಾವುದೇ ಬೆಳೆಗಳಾಗ್ಲಿ ಎಲ್ಲಾ ಬೆಳೆಗಳಿಗೂ ಇದನ್ನ ಉಪಯೋಗ ಮಾಡ್ಕೊ. ಬನ್ನಿ ಸ್ನೇಹಿತರೆ, ನೋಡಿ ಈಗ ಗೋನಂದ ಜಲ ಅಂದ್ರೆ ಹೇಗ್ ತಯಾರಾಗುತ್ತೆ, ಗೋನಂದ ಜಲ ಅಂದ್ರೆ ಏನು, ಅದ್ರದ್ದು ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಹೋಗೋಣ. ಬನ್ನಿ ಹೋಗೋಣ. ಸರ್, ಇವಾಗ ಏನ್ ನೀವು ನೋಡ್ತಾ ಇದ್ರಲ್ಲ, ಇದು ಬಂದು ಗೋನಂದ ಜಲ ಟ್ಯಾಂಕ್ ಅಂತ ಕರಿತೀವಿ. ಈ ಟ್ಯಾಂಕಿಗೆ ನಾವು ಮೃತಪಟ್ಟಿರ್ತಕ್ಕಂಥ ದೇಶಿ ಹಸುವನ್ನ ಬಳಸ್ತೀವಿ. ಬೇರೆ HF ಇನ್ನೊಂದು ಮತ್ತೊಂದು ಆಗಲ್ಲ. ದೇಶಿ ಹಸು ಅಂದ್ರೆ ಜವಾರಿ ಹಸುನೇ ಆಗಿರ್ಬೇಕು. ಯಾಕೆ ಜವಾರಿ ಹಸುನೇ ಆಗಿರ್ಬೇಕಂತ ಸರ್, ಇವಾಗ ನಮ್ಮ ಕನ್ನೇರಿ ಶ್ರೀಗಳು ಹೇಳ್ದಂಗೆ ನಮ್ಮ ದೇಶಿ ಹಸುಗಳಿಗೆ ಮಾತ್ರ ಆಕಳು ಅಂತ ಕರಿಬೇಕು. ಈ HF ಇನ್ನೊಂದು ಮತ್ತೊಂದೇನಿವೆ ಅವು ಆಕಳ ಅಲ್ಲ ಅಂತ ಹೇಳ್ತಾರೆ. ಅವರ ಒಂದು ಮಾರ್ಗದರ್ಶನದ ಪ್ರಕಾರನೇ ನಾವು ಈಗ ಜವಾರಿ ಹಸುಗಳು ತಾನಾಗೆ ಮೃತಪಟ್ಟಿರ್ತಕ್ಕಂಥ ಹಸುಗಳನ್ನ ತಗೊಂಡ್ ಬಂದು ನಾವು ಇದರಲ್ಲಿ ಹಾಕಿ, ಅಂದ್ರೆ ವಯಸ್ಸಾಗಿ ಮೃತಪಟ್ಟಿರೋದ ವಯಸ್ಸಾಗಿ ಮೃತಪಟ್ಟಿರುತ್ತೆ ಆತರ ತೀರು ಹೋಗಿರ್ತಕ್ಕಂಥ ಹಸುಗಳನ್ನ ನಾವು ಅದನ್ನ ಇಲ್ಲಿ ಅಕ್ಕಪಕ್ಕದ ರೈತರುಗಳಿಗೆಲ್ಲ ನಾವು ಕೇಳಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಊರಲ್ಲೆಲ್ಲ ನಮ್ಗೆ ನಮ್ಮ ನಂಬರ್ಗಳನ್ನ ಕೊಟ್ಟಿದ್ವಿ. ಮೃತಪಟ್ಟರೆ ಹೇಳ್ರಿ ಅಂತೇಳಿ ರೈತರು ಹೇಳ್ತಾರೆ. ಅದಾದ್ಮೇಲೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಸಮೆನ್ಗಳನ್ನ ಹಾಕೋ ಇವರಾಗ್ಲಿ, ಡಾಕ್ಟರ್ಗಳಾಗ್ಲಿ ಎಲ್ಲರಿಗೂ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಅದೇನ್ ಮೃತಪಟ್ಟಿರುತ್ತೆ ಆ ಹಸುವನ್ನ ತಗೊಂಡ್ ಬಂದು ನಾವು ಕಲ್ಚರ್ನ ರೆಡಿ ಮಾಡ್ತೀವಿ. ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನ ರೆಡಿ ಮಾಡ್ತೀವಿ. ಉಳಿದ ಗೊಬ್ಬರವನ್ನ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೂ ನಾವು ಕೊಡುವಂತ ವ್ಯವಸ್ಥೆನ ಮಾಡಿದ್ವಿ. ಸರ್, ಇವಾಗ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಸುಗಳನ್ನ ಮಾತ್ರ ನಾವು ತಗೊಂಡ್ ಬರ್ತೀವಿ. ರೈತರು ಕೆಲವೊಂದ್ಸಾರಿ ಏನ್ ಮಾಡ್ತಾರೆ, ನಾವೇ ತಗೊಂಡ್ ಬರ್ತೀವಿ ಅನ್ನೋ ರೈತರು ಇರ್ತಾರಲ್ಲ, ಅಂತವ್ರಿಗೆ ಅದಕ್ಕೆ ಅಲ್ಲಿಂದ ತರ್ತಕ್ಕಂಥ ಖರ್ಚು ಕಾಣಿಕೆ ರೂಪದಲ್ಲಿ ಅವರಿಗೆ ಒಂದ್ ಸ್ವಲ್ಪ ಹಣವನ್ನ ಕೊಡ್ತಾ ಇದ್ದೀವಿ. ಈಗ ಒಂದು ಗೋನಂದ ಜಲ ರೆಡಿ ಆಗ್ಲಿಕ್ಕೆ ಏನೇನೆಲ್ಲ ಬೇಕು ಅಂತ ತಿಳಿಸ್ತೀನಿ. ಈಗ ಒಂದು ಹಸು ಒಂದು 300 kg ಇದೆ ಅಂತ ಹೇಳಿ ಒಂದು 150 kg ಸಗಣಿ ಬೇಕಾಗುತ್ತೆ, 150 ಲೀಟರ್ ಮಜ್ಜಿಗೆ ಬೇಕಾಗುತ್ತೆ, ತದನಂತರ ಒಂದು 10 ರಿಂದ 15 ಲೀಟರ್ ಮೊಸರು ಬೇಕಾಗುತ್ತೆ, ನಮ್ಗೆ ಗೋಮೂತ್ರ ಬೇಕಾಗುತ್ತೆ. ನಾವು ಗೋಮೂತ್ರ ಇಲ್ಲಪ್ಪ ಅಂತ ಹೇಳಿದ್ರೆ ಗೋಕೃಪಾಮೃತ ಮತ್ತೆ ಜೀವಾಮೃತ ಇವು 2 ದ್ರಾವಣದಲ್ಲಿ ಯಾವ್ದಾದ್ರು ಒಂದು ದ್ರಾವಣವನ್ನ ಇದಕ್ಕೆ ಮಿಶ್ರಣ ಮಾಡ್ಬೇಕಾಗುತ್ತೆ. ಹಸು 300 kg ಇದೆ ಅಂದ್ರೆ 300 ಲೀಟರ್ ನಾವು ಲಿಕ್ವಿಡ್ ಅನ್ನು ಹಾಕ್ಬೇಕಾಗುತ್ತೆ. ತದನಂತರ ಇದಕ್ಕೆ ಪಪ್ಪಾಯಿ ಕಾಯಿ ಹಾಕ್ತಿವಿ, ಬೆಲ್ಲ, ಆಮೇಲೆ ಕುರುಳಿನ ಬೂದಿ. ಈಗ ನಾವೇನು ದೇಶಿ ಹಸುವಿನ ಸಗಣಿಯನ್ನ ಕುರುಳನ್ನ ತಟ್ಟಿಬಿಟ್ಟು ಅದನ್ನ ಬೂದಿ ಮಾಡಿ ಅದನ್ನ ಬೂದಿಯನ್ನ ಸೋಸ್ಬಿಟ್ಟು ಇದ್ರೊಳಗಡೆ ಹಾಕ್ತಿವಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಈ ಪಪ್ಪಾಯಿ ಕಾಯಿ ಹಾಕೋದ್ರಿಂದ ಇದು ಗ್ಯಾಸ್ ಬರೋದಿಲ್ಲ. ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಪಪ್ಪಾಯಿಯಲ್ಲಿ ಇರ್ತಕ್ಕಂಥ ಒಂದು ಆಸಿಡ್ ಇದರಿಂದ ಅದರಲ್ಲಿ ಇರ್ತಕ್ಕಂಥ ಚರ್ಮ ಮತ್ತೆ ಎಲುಬನ್ನ ಕರಗಿ ನೀರು ಮಾಡ್ಬಿಡುತ್ತೆ. ಈಗ ನಾವು ಈ ಟ್ಯಾಂಕ್ ಅಲ್ಲಿ ನಾವು ದನ ಹಾಕಿದೀವಿ ಅಂತ ಹೇಳೋದಾದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಲಿಕ್ವಿಡ್ ತೋರಿಸ್ತೀನಿ. ಅದು ಯಾವ ರೀತಿ ಇರುತ್ತಂದ್ರೆ, ಒಂದು ಡ್ರಾಪ್ ಹಸುವಿನ ಏನು ಉಳಿದಿರಲ್ಲ. ಏನಪ್ಪಾ ಅಂದ್ರೆ ಕೊಂಬು ಮತ್ತೆ ಗೊರಸು ಇವೆರಡನ್ನ ಹೊರತುಪಡಿಸಿ ಎಲ್ಲವೂ ಕರಗಿ ನೀರಾಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇರುತ್ತೆ. ತದನಂತರದಲ್ಲಿ ಇದನ್ನ ಈ ಕಲ್ಚರ್ ರೆಡಿ ಆದ್ಮೇಲೆ
ರೈತರು ಇದನ್ನ ಏನಾದ್ರು ರೆಡಿ ಇದೆ ನಮ್ಮ ತೋಟದಲ್ಲಿ ಸಾಕಷ್ಟು ಇದೆ ಅಂತ ಹೇಳಿ ಒಂದೊಂದು ಲೀಟರ್ನ ಒಂದೊಂದು ಗಿಡಗಳಿಗೆ ಏನಾದ್ರು ಕೊಡ್ಲಿಕ್ಕೆ ಹೋದ್ರೆ ಗಿಡಗಳೇ ಬರ್ನಾಕ್ ಹೋಗ್ಬಿಡುತ್ತೆ, ಸುಟ್ಕೊಂಡು ಹೋಗ್ಬಿಡುತ್ತೆ. ಇದರಲ್ಲಿ ಗೊಬ್ಬರದ ಅಂಶ ಜಾಸ್ತಿ ಇರುತ್ತೆ. ಒಂದು ಉಪಯೋಗಿಸ್ತಕ್ಕಂಥ ವಿಧಾನ ಇದೆ, ಆ ಒಂದು ವಿಧಾನದಲ್ಲಿನೇ ಇದನ್ನ ಉಪಯೋಗ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಹಸು ಸತ್ತಿರುತ್ತೆ, ಹಸು ಡೆತ್ ಆದ್ಮೇಲೆ ಏನ್ ಮಾಡ್ತೀವಿ, ತೊಗೊಂಬಂದು ಈ ಟ್ಯಾಂಕಿಗೆ ಹಾಕ್ತಿವಿ. ಈ ಟ್ಯಾಂಕ್ ಒಳಗಡೆ ಏನ್ ಮಾಡ್ತೀವಿ ನಾವು ಕನಿಷ್ಠ 3 ತಿಂಗಳ ಕಾಲ ಇದರಲ್ಲಿ ಹಾಕಿ ಹಾಗೆ ಬಿಡ್ತೀವಿ. ಬಿಟ್ಟ ನಂತರ ಅದೇನಾಗುತ್ತೆ, ಕರಗಿ ಲಿಕ್ವಿಡ್ ಆಗುತ್ತೆ. ಒಂದು ಹಂತದಲ್ಲಿ ಲಿಕ್ವಿಡ್ ಆಗಿರುತ್ತೆ. ತದನಂತರ ಇದನ್ನ ನಾವು ಮತ್ತೆ ಬೇರೆ ದನಗಳು ಬರುತ್ತಲ್ಲ ಅಥವಾ ಏನಾದ್ರೂ ನಮಗೆ ಅವಶ್ಯಕತೆ ಇದ್ರೆ ಇದನ್ನ ಬೇರೆ ಟ್ಯಾಂಕ್, ಈ ಪ್ಲಾಸ್ಟಿಕ್ ಟ್ಯಾಂಕ್ ಗಳೇನಿದೆಲ್ಲ ಟ್ಯಾಂಕ್ ಗಳಿಗೆ ಹಾಕಿ ಈ ಡ್ರಮ್ ಗಳಿಗೆ ಹಾಕಿ ಅದರಲ್ಲಿ ಒಂದ್ 3-4 ತಿಂಗಳು ನಾವು ಕಡಿಯಲು ಬಿಟ್ಟು ನಂತರ ಅದನ್ನ ಸೋಸಿ ನಮ್ಮ ಟ್ಯಾಂಕ್ ಗಳಿಗೆ ಹಾಕಿ ನಾವು ನಮ್ಮ ತೋಟಗಳಿಗೆ ಉಪಯೋಗ ಮಾಡ್ತೀವಿ. ಈಗ ಒಂದು 300 kg ಅವರೇಜ್ ಅಂತ ಹಿಡ್ಕೊಂಡ್ರೆ ಒಂದು ಹಸುನ ಅದರಿಂದ ಎಷ್ಟು ಲೀಟರ್ ರೆಡಿ ಆಗುತ್ತೆ ಸರ್? ಇವಾಗ ಒಂದು 300 kg ಹಸು ತೀರೋಗಿದೆ ಅನ್ನೋದಾದ್ರೆ ನಮಗೆ ಸರಾಸರಿ 700 ರಿಂದ 800 ಲೀಟರ್ ಗೋನ್ ಅಂದಾಜೆಲ್ಲ ರೆಡಿ ಆಗುತ್ತೆ. ಈಗ 1 ಲೀಟರ್ ಗೋನ್ ಅಂದಾಜಲ್ಲ ನಾವು ಎಷ್ಟು ಎಕರೆಗೆ ಬಳಸಬಹುದು? ಇವಾಗ ನಾವು ಸಾಧಾರಣವಾಗಿ ಸಾವಯವ ಕೃಷಿ ಮಾಡ್ತೀವಿ ಅನ್ನೋದಾದ್ರೆ 1 ಎಕರೆಗೆ 5 ಲೀಟರ್ ಗೋನ್ ಅಂದಾಜೆಲ್ಲ ಬೇಕಾಗುತ್ತೆ. ಇದನ್ನ ಯಾವ್ಯಾವ ರೀತಿ ನಾವು ಬೆಳೆಗಳನ್ನ ಬದಲಾವಣೆ ಮಾಡ್ತೀವಿ, ಈಗ ಮರ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಕೆಲವೊಂದು ಬೆಳೆಗಳಿಗೆ ಆಧಾರಿತವಾಗಿ ನಾವು ಅದನ್ನ ವ್ಯತ್ಯಾಸವಾಗಿ ಬಳಸಬೇಕಾಗುತ್ತೆ. ಈಗ ನಾವು ಮರ ಬೆಳೆಗಳನ್ನು ಅಡಿಕೆ ಅಥವಾ ತೆಂಗು, ಮಾವು, ಇನ್ನಿತರ ಹಣ್ಣಿನ ಬೆಳೆಗಳಿಗೆ ಏನೇ ಬೆಳೆ ಹೋದ್ರೂ 5 ಲೀಟರ್ ಬೇಕಾಗುತ್ತೆ. ಅಂದ್ರೆ 400 ಅಥವಾ 300 ಗಿಡಗಳಿಗೆ 5 ಲೀಟರ್ ಬೇಕಾಗುತ್ತೆ. 5 ಲೀಟರ್ ಹೆಂಗಪ್ಪ ಇದನ್ನ ಉಪಯೋಗ ಮಾಡೋದು ಅಂತ ನೀವು ರೈತರು ಕೇಳಬಹುದು. ಇವಾಗ ಒಂದು 200 ಲೀಟರ್ ನೀರು ತಗೊಂಡು ಅದಕ್ಕೆ 2 kg ಕಡಲೆ ಹಿಟ್ಟು, 2 kg ಬೆಲ್ಲ ಇದನ್ನ ಹಾಕಿ ಬಿಡ್ಬೇಕಾಗುತ್ತೆ. ಇದಕ್ಕೆ ಮತ್ತೆ ಅವತ್ತಿನ ದಿನ ನೀವು ಗೋನಂದಾಜಲವನ್ನು ಹಾಕ್ಬೇಕು. ಇದನ್ನು ಪರ್ಮಿಟೇಷನ್ ಆಗ್ಬೇಕು ಅಂತ ಕರಿತೀವಿ. ಎಷ್ಟು ದಿನ ಆಗ್ಬೇಕು? 2 ದಿನ ನಾವು ಪರ್ಮಿಟೇಷನ್ ಬಿಡಬೇಕು. 3ನೇ ದಿನದಲ್ಲಿ ನಾವು ಅದನ್ನ ನೇರವಾಗಿ ತೋಟಕ್ಕೆ ಹಾಕ್ಲೇಬೇಕು. ಇವಾಗ 3 ದಿನ ಆದ್ಮೇಲೆ ಇನ್ನೊಂದು 4-5 ದಿನ ಬಿಡಬಹುದಾ ಅಂತ ರೈತರು ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆ ಬಿಡಬಾರ್ದಪ್ಪ ಅನ್ನೋದಾದ್ರೆ ಇದರಲ್ಲಿ 1 ಸೆಕೆಂಡ್ಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಜೀವಾಣುಗಳು ಹುಡ್ತಾನೆ ಇರುತ್ತೆ. ಆ ಜೀವಾಣುಗಳ ಸಂಖ್ಯೆ ನಾವು 3-4 ದಿನ 5 ದಿನ ಬಿಟ್ಟಂಗಲೆ ಏನಾಗುತ್ತೆ, ಅದಕ್ಕೆ ಆಹಾರ ಕೊರತೆ ಆಗುತ್ತೆ. ಆಹಾರ ಕೊರತೆ ಆದ್ಮೇಲೆ ಏನಾಗುತ್ತೆ, ಅದು ಒಂದಕ್ಕೊಂದು ಆಹಾರ ಇಲ್ದೇನೆ ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನ ಕಲ್ಚರ್ ರೆಡಿ ಆದ ತಕ್ಷಣ ಬೇಗ ಹಾಕ್ಬೇಕು. ಇಲ್ಲ ನೀವು ಇಲ್ಲಿಂದ ಗೋನಂದಾಜೆಲ್ಲ ತಗೊಂಡು ಹೋದ್ಮೇಲೆ ಅದನ್ನ ಕನಿಷ್ಠ ನೀವು 3 ರಿಂದ 4 ತಿಂಗಳು ಹಾಗೆ ಇಟ್ಟರು ಏನೂ ಆಗಲ್ಲ, ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ ಈ ಗೋನಂದಾಜಲವನ್ನ ಯಾಕೆ ಮಾಡ್ಬೇಕು, ರೈತರು ಯಾಕೆ ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಸರ್ಕಾರಿ ಗೊಬ್ಬರಗಳು ಇವಾಗ ಏನ್ ನೀವು ರೈತರು ಎಲ್ಲ ನಾವು ನೋಡ್ತಾ ಇದೀವಲ್ಲ, ಪ್ರತಿದಿನ ಒಂದು ಸ್ಟ್ಯಾಂಡ್ ಅಪ್ ನಿಲ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಪ್ರತಿದಿನ ಹೆಚ್ಚಾಗ್ತಾನೆ ಇದೆ. ಏನು ಬೆಳಿಬೇಕು, ಏನು ಗೊಬ್ಬರ ತಂದು ಹಾಕ್ಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆ ಒಂದು ಕಾರಣಕ್ಕೆ ನಾವೆಲ್ಲ ರೈತರು ಈ ಸಾವಯವ ಕೃಷಿ ಮಾಡ್ಬೇಕು. ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯನೂ ಹೆಚ್ಚು ಬರುತ್ತೆ. ನೋಡಿ, ಮೊನ್ನೆ ಆದ್ರೂ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಹೇಳಿದ್ರು. ಸರ್ಕಾರಿ ಗೊಬ್ಬರ, ಯೂರಿಯಾ ಇದನ್ನೆಲ್ಲ ನಾವು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡೋದ್ರಿಂದ ನಮ್ಗೆ ಅಂದ್ರೆ ಏನು ಹಣದುಬ್ಬರ ಜಾಸ್ತಿ ಆಗುತ್ತೆ, ನೀವೆಲ್ಲ ಸಾವಯವ ಕೃಷಿಗೆ ಬನ್ನಿ ಅಂತ ಹೇಳಿದ್ರು. ಸೊ ರೈತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈಗ. ಸೊ ನಾವ್ ಯಾವಾಗ ಖರ್ಚು ಕಡಿಮೆ ಮಾಡ್ಬೇಕು ಕೃಷಿಲಿ 2 ರೂಪಾಯಿ ನಾವು ದುಡ್ಡು ನೋಡ್ಬೇಕು ಅಂತಂದ್ರೆ ಮೊದಲು ನಾವು ಸಾವಯವ ಕೃಷಿ ಮಾಡೋದು ಕಲಿಬೇಕು. ಇವಾಗ ಏನ್ ನೀವು ಇದು ನೋಡ್ತಾ ಇದ್ರಲ್ಲ ಸರ್, ಇದು ಇವಾಗ ಆ ಕಡೆ ಇದೆ ಇದ್ರಲ್ಲಿ ಆಲ್ರೆಡಿ ಲಿಕ್ವಿಡ್ ಇದೆ. ಇವಾಗ ಆ ಒಂದು ಸಿಮೆಂಟ್ ಟ್ಯಾಂಕ್ ಅಲ್ಲಿ ಏನು ನಾವು ಸ್ಟೋರ್ ಮಾಡಿರ್ತೀವಿ, ಆ ಟ್ಯಾಂಕ್ ಇಂದ ಇದ್ರೊಳಗಡೆ ಡಂಪ್ ಮಾಡಿ ಇದರಲ್ಲಿ 3 ತಿಂಗಳ ಕಾಲ ಹಾಗೆ ಬಿಡ್ತೀವಿ. ಅಂದ್ರೆ ಸರಾಸರಿ ಅಲ್ಲಿ 3 ತಿಂಗಳು, ಇಲ್ಲಿ ಒಂದು 3 ರಿಂದ 4 ತಿಂಗಳು, ಒಂದು 8 ತಿಂಗಳ ಕಾಲ ಇದ್ರಲ್ಲೇ ಇರುತ್ತೆ. ಅಂದ್ರೆ ಒಂದು ಹಸು ನಮ್ಗೆ ಕಂಪ್ಲೀಟ್ ಆಗಿ ಗೊಬ್ಬರವಾಗಿ ರೆಡಿ ಆಗ್ಬೇಕಂದ್ರೆ 7 ರಿಂದ 8 ತಿಂಗಳು ಬೇಕಾಗುತ್ತೆ. 7 ರಿಂದ 8 ತಿಂಗಳು. ಸೊ ನಮ್ಗೆ ಅಂದ್ರೆ ಒಂದು 700 ಲೀಟರ್ ಕಲ್ಚರ್ ರೆಡಿ ಆಗ್ಬೇಕಂದ್ರೆ 7 ರಿಂದ 8 ತಿಂಗಳು ಬೇಕಾಗುತ್ತೆ. ಕಲ್ಚರ್ನ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸೋದು ಏನಂದ್ರೆ ರೈತರಿಗೆ, ಕಲ್ಚರ್ನ ಯಾರು ಬೇಕಾದ್ರೂ ರೆಡಿ ಮಾಡ್ಬೋದು. ಕಲ್ಚರ್ಗೆ ನಾವು ಹಾಕ್ತಕ್ಕಂತ ಐಟಮ್ಸ್ ಗಳು ಏನಿದೆಯಲ್ಲ, ಇದು ಕ್ವಾಲಿಟಿಯಾಗಿ ದೇಸಿ ಹಸುವಿಂದ ಆಗಿರಬೇಕು. ಆಗಿದ್ರೆ ಮಾತ್ರ ಇದು ಗೋನಂದಾಜಲವಾಗಿ ರೆಡಿ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಇದಕ್ಕೆ ನಾವು HF ಹಸುವನ್ನ ಹಾಕಿ ನಾವು ಗೋನಂದಾಜಲ ಮಾಡ್ತೀವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ದೇಸಿ ಹಸುವೆ ಆಗಿರಬೇಕು. ಇದು ಆಲ್ರೆಡಿ ರೆಡಿ ಆಗ್ತಾ ಇದೆ. ಇವಾಗ ನಾವು ಅಲ್ಲಿಂದ ಇದನ್ನ ಡಂಪ್ ಮಾಡಿ ಇವಾಗ 2 ತಿಂಗಳಾಯ್ತು. ಇವಾಗ ಏನು ಮುಂಗಾರು ಸ್ಟಾರ್ಟ್ ಆಗುತ್ತೆ, ಆ ನಂತರ ಇದನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ರೆಡಿ ಇದೆ. ಇದನ್ನ ನಾವು ನೇರವಾಗಿ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿ ಇನ್ನು ಮಿಕ್ಕಿರೋದನ್ನ ಅಕ್ಕಪಕ್ಕ ರೈತರಿಗೆ ಕೊಡಬೇಕು ಅಂತ ನಾವು ಸಂಕಲ್ಪ ಮಾಡಿದೀವಿ. ಅದು ಪೂಜ್ಯ ಕನ್ನೇರಿ ಮಠದ ಗುರುಗಳ ಒಂದು ಆಶಯನೂ ಆಗಿದೆ. ಪ್ರತಿಯೊಬ್ರು ಸಾವಯವ ಕೃಷಿ ಮಾಡ್ಲಿ ಅನ್ನೋದು. ಅದೇ ಒಂದು ಉದ್ದೇಶಕ್ಕೆ ನಾವು ಎಲ್ಲಾ ಯುವಕರು ಯಾಕೆ ಈ ಕೃಷಿಯನ್ನ ಮಾಡಬಾರದು, ಈಗ ಸಾವಯವನ್ನ ಯಾಕೆ ಮಾಡಬೇಕು, ಕೆಮಿಕಲ್ ಹಾಕಿ ಯಾಕೆ ಮಾಡಬೇಕು ಅನ್ನೋದನ್ನ ಗುರುಗಳು ಸುಮಾರು ಒಂದು ಇದರಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ. ಈಗ ನಾವು ಯೂರಿಯಾವನ್ನ ಉಪಯೋಗ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತಾ ಇದೆ, ಇನ್ನಿತರ ಬೇರೆ ಬೇರೆ ರೋಗಗಳೆಲ್ಲ ಬರ್ತಾ ಇದೆ. ಅದೇ ನಾವು ಸಾವಯವ ಮಾಡೋದ್ರಿಂದ ರೋಗ ಮುಕ್ತ ದೇಶವನ್ನ ಮಾಡಬಹುದು.
ಮಾಡ್ಬೋದು, ಆರಾಮಾಗಿ ಇರ್ಬೋದು. ಸ್ನೇಹಿತರೆ ನೋಡಿದ್ರಲ್ಲ, ಗೋನಂದಾಜಲ್ನ ಇವತ್ತು ಎಲ್ರು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಒಂದು ಹಸು ತಗೊಂಡ್ಬಂದ್ರೆ ಅದನ್ನ ಒಂದು ದೊಡ್ಡ ಡ್ರಮ್ ತಗೋಬೇಕು, ಅದನ್ನೆಲ್ಲ ಮಾಡೋದು ತುಂಬಾ ಕಷ್ಟ ಇರೋದ್ರಿಂದ ಈ ತರ ಯಾರಾದ್ರೂ ರೈತರು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ನೀವು ತಗೊಳೋದು ಬಹಳ ಉತ್ತಮ. ಯಾಕಂತಂದ್ರೆ ಒಂದು ಹಸುನ ತಗೊಂಡ್ಬಂದು ಇಡಿಯಾಗಿ ನೀವು ಒಂದ್ 700-800 ಲೀಟರ್ ಮಾಡಿಟ್ಕೊಂಡಿರೋದು ನಿಮ್ಗೆ ಅಕ್ಕಪಕ್ಕ ಸಾವಯವ ಕೃಷಿಕರು ಎಷ್ಟು ಜನ ಮಾಡ್ಬೋದು ಹೇಳಿ. ಸೊ ಹಂಗಾಗಿ ಸಾವಯವ ಕೃಷಿಕರು ಯಾರು ಇರ್ತೀರಾ, ನೀವು ಒಂದ್ ಹಸು ತಗೊಂಡ್ಬಂದು ಅಷ್ಟೆಲ್ಲಾ ಮಾಡೋದಕ್ಕಿಂತ ಹಿಂಗತೆ ಯಾರಾದ್ರೂ ಒಬ್ರು ರೈತರು ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ತಗೊಳೋದು ಬಹಳ ಉತ್ತಮ ಅಂತ ನನಗನ್ಸುತ್ತೆ. ಸ್ನೇಹಿತರೆ ಬನ್ನಿ, ಈಗ ನಮ್ಮ ಅಣ್ಣವ್ರದ್ದು ತೋಟ ಹೇಗಿದೆ ಅಂತ ನೋಡ್ಕೊಂಬರೋಣ. ಇಂಥ ಬೇಸಿಗೆ ಟೈಮಲ್ಲಿ ಕೂಡ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಡಿಕೆ ತೋಟ. ಸೊ ಹಂಗಾಗಿ ಆ ಅಡಿಕೆ ತೋಟ ನೋಡ್ಕೊಂಬರೋಣ ಬನ್ನಿ. ಗೋನಂದಾಜಲ್ನ ನಾವು ಯಾವ್ದಾವ್ದು ಬೆಳೆಗೆ ಮಾಡ್ಬೋದು ಸರ್? ಇವಾಗ ನಾನು ಪ್ರಾತ್ಯಕ್ಷಿಕವಾಗಿ ನಾನು ಬೇರೆಯವ್ರ ತೋಟದಲ್ಲಿ ಇನ್ನೊಂದು ಮತ್ತೊಂದು ಮಾಡಲ್ಲ. ಏನೇ ಮಾಡ್ಲಿ, ಈ ಏನ್ ನೀವು ನೋಡ್ತಾ ಇದ್ರಲ್ಲ ಈ ತೋಟ ಆಗಿರ್ಬೋದು, ಇನ್ನು ನಮ್ದು ಇಲ್ಲೇ 15 ಎಕರೆ ಇದೆ. ಈ ಒಂದು 15 ಎಕರೆಯಲ್ಲೇ ನಾವು ಇದೊಂದು ಹೆಂಗಪ್ಪ ಅಂದ್ರೆ ಒಂದು ಲ್ಯಾಬ್ ರೀತಿ ಮಾಡರ್ನ್ ಫಾರ್ಮಿಂಗ್ ಏನೇ ಆಗ್ಲಿ ನಾವು ಇಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಈ ಬೆಳೆಗಲ್ದೆ ಇನ್ನೊಂದ್ ಬೆಳೆಗೆ ಅಂದ್ರೆ ಈ ನಾವು ಗೋನಂದಾಜಲ ಅಷ್ಟೇ ಅಲ್ಲ, ಈಗ ಬಿಲ್ವ ಪತ್ರೆಕಾಯಿ ಪೊಟಾಶ್ ರೆಡಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ದ್ರಾವಣಗಳನ್ನು ರೆಡಿ ಮಾಡ್ತೀವಿ. ಅದೆಲ್ಲ ರೆಡಿ ಮಾಡ್ತೀವಲ್ಲ, ಅದ್ರಲ್ಲಿ ನಮ್ಗೆ ವಿಶೇಷವಾಗಿ ಕಂಡಿರೋದಂದ್ರೆ ಈ ನಮ್ಮ ಗೋನಂದಾಜಲ. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ಈ ಒಂದು ಮರಗಳಿಗೆ ಸರಿಸುಮಾರು 16 ಪೋಷಕಾಂಶಗಳು ಬೇಕಾಗಿರುತ್ತೆ. 16 ಪೋಷಕಾಂಶಗಳಲ್ಲಿ ಈ ನಮ್ಮ ಗೋನಂದಾಜಲದಲ್ಲಿ 13 ಪೋಷಕಾಂಶಗಳಿವೆ. ಬೋರಾನು, ರಂಜಕ, ಗಂಧಕ ಪ್ರತಿಯೊಂದು ಇದರಲ್ಲಿದೆ. ಇದನ್ನ ನಾವು ಉಪಯೋಗ ಮಾಡೋದ್ರಿಂದ ಬೇರೆ ಯಾವ ಒಂದು ಗೊಬ್ಬರಕ್ಕೂ ಹೋಗೋ ಅವಶ್ಯಕತೆ ಇರಲ್ಲ. ಇದನ್ನ ಯಾವ್ಯಾವ ರೀತಿ ಉಪಯೋಗ ಮಾಡ್ಬೇಕಪ್ಪ ಅಂದ್ರೆ, ಈ ನಮ್ಮ ಅಡಿಕೆ ಮರಗಳು ನಾರ್ಮಲ್ ಆಗಿ ಒಂದು ಅಡಿಕೆ ನಾವು ಬೆಳೆದಿದೀವಿ ಅಂತ ಹೇಳೋದಾದ್ರೆ ಒಂದು 200 ಲೀಟರ್ ನೀರು ತಗೋಬೇಕಾಗುತ್ತೆ. 2 ಕೆಜಿ ಕಡಲೆ ಹಿಟ್ಟು, 2 ಕೆಜಿ ಬೆಲ್ಲ, ತದನಂತರ ಇದು ಒಂದು 5 ಲೀಟರ್ ನಮ್ಮ ಗೋನಂದಾಜಲವನ್ನ ಅದಕ್ಕೆ ಸೇರಿಸಿ 2 ದಿನ ಅಥವಾ 2 ದಿನ 3 ದಿನದ ಮೇಲ್ಗಡೆ ಯಾರು ಅದನ್ನ ಸ್ಟೋರ್ ಮಾಡಿ ಇಡ್ಲಕ್ ಹೋಗ್ಬೇಡ್ರಿ. 3 ದಿನದ ನಂತರ ಅದನ್ನ ನೇರವಾಗಿ ಒಂದೊಂದು ಗಿಡಕ್ಕೆ ಒಂದೊಂದು ಬುಡದಿಂದ ಒಂದು ಅರ್ಧ ಅಡಿ ದೂರದಲ್ಲಿ ಇದನ್ನ ಅರ್ಧ ಲೀಟರ್, 1 ಲೀಟರ್, 3/4 ಲೀಟರ್ ಒಯ್ಯೋದ್ರಿಂದ ನಾವು ಇದನ್ನ ಗಿಡಗಳಿಗೆ ಹೆಲ್ತಿ ಆಗಿರುತ್ತೆ. 60 ಟನ್ ಕಲ್ಲಂಗಡಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ರಾಗಿ ಬೆಳೆದಿದ್ದೀನಿ, ಜೋಳ, ಶೇಂಗಾ, ಸುಮಾರು ಏನೇ ಒಂದು ಬೆಳೆಗಳನ್ನ ಬೆಳಿಲಿ ನಾವು ಇದನ್ನ ಉಪಯೋಗ ಮಾಡ್ಕೊಂಡೇ ಬೆಳಿತಾ ಇದೀವಿ. ಆದ್ರೆ ಇದನ್ನ ಭೂಮಿಗೆ ಕೊಡೋದ್ರಿಂದ ಮಾತ್ರ ಇದರಲ್ಲಿ ನಮ್ಗೆ ಉಪಯೋಗ ಜಾಸ್ತಿ ಇದೆ, ರೈತರಿಗೆ ರಿಸಲ್ಟ್ ಇದೆ. ಈಗ ನಾವು ಸುಮ್ನೆ ತಗೊಂಡೋಗಿ ಸ್ಪ್ರೇ ಮಾಡೋದು ಇನ್ನೊಂದು, ಬೇರೆಯವರೆಲ್ಲ ಹೇಳ್ತಾರೆ ನಾವು ಇದನ್ನ ಸ್ಪ್ರೇಗೆ ಅಲೋ ಮಾಡಲ್ಲ. ಸುಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸುಳಿಗೆ ವಿಭೂತಿ ಆದೆ, ಸತ್ತರೆ ಗೋನಂದಾಜಲವಾದೆ ಅಂತೇಳಿ ಈ ನಮ್ಮ ದೇಶೀಯ ಹಸುವಿನ ಒಂದು ವೃತ್ತಪಟ್ಟಿರ್ತಕ್ಕಂಥ ಒಂದು ದ್ರಾವಣೆಯನ್ನು ನಾವು ನೋಡ್ತಾ ಇದೀವಿ ಕೈಯಲ್ಲಿ. ಈ ಒಂದು ದ್ರಾವಣ ನಮ್ಗೆ ಬರೀ ದ್ರಾವಣ ಅಲ್ಲ, ಬಂಗಾರ ಅಂತ ಕರಿತೀವಿ. ರೈತರ ಬಂಗಾರ ಇದು. ಯಾಕಪ್ಪ ಅನ್ನೋದಾದ್ರೆ, ಈಗ ನಾವು ಒಂದು ಮೂಟೆ ಗೊಬ್ಬರ ತರಲಿಕ್ಕೆ ಎಷ್ಟು ದುಡ್ಡು ಹೆಚ್ಚಾಗಿದೆ ಅಂತ ನೀವು ನೋಡ್ಬೋದು ರೈತರು. ಇವಾಗ ಈ ನಮ್ಮ ಸಾವಯವ ದ್ರವರೂಪಿ ಗೊಬ್ಬರ ಏನಿದೆ ಇದನ್ನ ಉಪಯೋಗ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಇರ್ತೀವಿ, ನಮ್ಮ ತೋಟನೂ ಆರೋಗ್ಯವಾಗಿರುತ್ತೆ. ಇವಾಗ ಏನ್ ನೀವು ನೋಡ್ತಾ ಇದ್ರಲ್ಲ, ಈ ಅಡಿಕೆ ಮರ ಬಂದು ಎಷ್ಟು ಹೆಲ್ದಿ ಆಗಿದೆ ನೀವು ನೋಡ್ಬೋದು. ಇದು ಒಂದು ಬರೀ 4 ವರ್ಷದಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಅನ್ನೋಕಿನ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಆರೋಗ್ಯವಾಗಿದೆ. ಬೇಸಿಗೆಯಲ್ಲಿ ಕೂಡ ಇಂಥ ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಿಂದ ತೋಟ ಐತೆ ಅಂತಂದ್ರೆ ಅದಕ್ಕೆ ಕಾರಣ ಗೋನಂದಾಜಲ. ಗ್ರೇಟ್. ಈಗ 5 ಲೀಟ್ರು, 10 ಲೀಟ್ರು, 15 ಲೀಟ್ರು, 10 ಲೀಟ್ರು, 15 ಲೀಟ್ರು, 20 ಲೀಟರ್ ಈ ರೀತಿ ಮಾಡಿದೀವಿ. ನಾವು ಇದನ್ನ ಕೊಡ್ತಕ್ಕಂತ ವ್ಯವಸ್ಥೆ ಏನ್ ಮಾಡಿದೀವಿ, ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ನಾವು ಕೂಡ ಈ ಕೃಷಿ ಕೆಲಸ ಮಾಡ್ತಾ ಇರೋರೆ ಪ್ರತಿದಿನ ನಾವು ಸಿಟಿಗೆ ಹೋಗಿ ಬರ್ಲಿಕ್ಕೆ ಆಗಲ್ಲ. ಒಂದು ವಾರದಲ್ಲಿ 1 ದಿನ ಅಥವಾ 2 ದಿನ ನಾವು ಇಲ್ಲಿ ಕೆಲಸವನ್ನ ಬಿಡು ಮಾಡ್ಕೊಂಡು ಹೋಗಿ ನಾವು ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಹಾಕ್ಬೇಕು. ಹೌದು. ಈಗ ಅವ್ರ ಅಡ್ರೆಸ್ ಮತ್ತೆ ಅವ್ರ ಸಂಪೂರ್ಣ ಅಡ್ರೆಸ್, ಮೊಬೈಲ್ ಹೆಸರು, ಮೊಬೈಲ್ ನಂಬರ್, ಪಿನ್ ಕೋಡ್, ಲೀಟರ್ ಬೇಕಾಗುತ್ತೆ. ಆ ಪ್ರಮಾಣವನ್ನು ಹೇಳಿದ್ರೆ ಅವ್ರಿಗೆ ನೇರವಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ. ಗ್ರೇಟ್. ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದ್ರು ನೀವು ಕೃಷಿಯಲ್ಲಿ ಸಾವಯವ ಕೃಷಿ ಮಾಡಬೇಕು ಅಂತ ನೀವು ಮೊದಲೇ ಹೆಜ್ಜೆ ಇಡ್ತಿದ್ರು ಕೂಡ ಗೋನಂದಾಜಲದಿಂದನೇ ಶುರು ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಗೋನಂದಾಜಲನ ಈಗ ಆಲ್ರೆಡಿ ತುಂಬಾ ಜನರಿಗೆ ಗೊತ್ತು. ನಮ್ಮ ಕನ್ನೇರ ಮಠದ ಶ್ರೀಗಳು ಆಯ್ತು, ಬಹಳ ಜನ ಇದಕ್ಕೆ ಪಾಳೆಕಾರ ಪದ್ಧತಿಯಿಂದ ಯಾವ ಪದ್ಧತಿಯಿಂದ ಹೋದ್ರು ಕೂಡ ಗೋನಂದಾಜಲ ಮೊದಲ ಪಟ್ಟಿಲಿ ಇರುತ್ತೆ ಆ ಸಾಲಲ್ಲಿ. ಸೊ ಹಂಗಾಗಿ ನಿಮ್ಗೆ ಏನಾದ್ರು ಗೋನಂದಾಜಲ ಬೇಕು ಅಂತಂತಂದ್ರೆ ಅಣ್ಣವ್ರದ್ದು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ವಿಡಿಯೋ ಮೇಲೆ ಬರ್ತಿರುತ್ತೆ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇಲ್ಲ ನಾವು ಅವ್ರ ತೋಟಕ್ಕೆ ಬಂದು ಡೈರೆಕ್ಟ್ ನಾವು ಕಣ್ಣಾರೆ ನೋಡಿ ತಗೊಂತೀವಿ ಅಂತಂದ್ರೂ ಕೂಡ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಹೂವಿನಡಗಲಿ ತಾಲೂಕಿನಲ್ಲಿರುವಂಥ ಉಬ್ಳೂರು ಗ್ರಾಮಕ್ಕೆ ಬಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ಬಂದು ಡೈರೆಕ್ಟ್ ಅವ್ರ ತೋಟ ನೋಡಿ, ಎಷ್ಟು ಅದ್ಭುತವಾಗಿದೆ ತೋಟ. ಇಂಥ ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಿಂದ ನಳಿಸ್ತಾ ಇದೆ. ಸೊ ನೀವು ಒಂದ್ಸರಿ ಬಂದು ತೋಟ ಹೆಂಗೆ ಗೋನಂದಾಜಲ ಹೆಂಗೆ ರೆಡಿ ಆಗಿದೆ, ಅವ್ರ ತೋಟ ಹೇಗಿದೆ, ಅದನ್ನ ಬಳಸಿದಂಥ ತೋಟ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ನೀವು ಡೈರೆಕ್ಟಾಗಿ ಬಂದು ಅವ್ರನ್ನ ಭೇಟಿಯಾಗಿ ತೊಗೊಂಡು ಹೋಗ್ಬೋದು.